ಪದೇ ಪದೇ 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. 5 ಗ್ಯಾರಂಟಿಗಳ ಮುಖಾಂತರ ನಾಡು ಬಹಳ ಸುಭಿಕ್ಷವಾಗಿ ಪ್ರತಿ ಕುಟುಂಬಗಳು ಉತ್ತಮವಾದ ಬದುಕನ್ನು ಕಾಣ್ತಾ ಇದ್ದಾರೆ ಅನ್ನೋದು ಹೇಳ್ತಾರೆ. ಈಗ ಯುವ ಶಕ್ತಿ ಅಂತಕ್ಕಂಥದ್ದು ಏನು ಹೇಳ್ತೀವಿ, ಯುವಕರು ಮೊನ್ನೆ ದಿನ ಈಗಾಗಲೇ ಒಂದು ಬಾರಿ ಮಾಡಿದ್ರು ಪ್ರತಿಭಟನೆ. ಮೊನ್ನೆ ದಿನ ಧಾರವಾಡದಲ್ಲಿ 4-5 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಂಥದ್ದು ನೋಡಿದ್ದೀರಿ. ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ? ಸರ್ಕಾರದ ಗಮನದಲ್ಲಿ ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರದ ಸಿಬ್ಬಂದಿಗಳನ್ನು ನೇಮಕ ಮಾಡತಕ್ಕಂಥ ಕೊರತೆ ಇದೆ ಅಂತಕ್ಕಂಥದ್ದನ್ನು ಆಗಲೂ ಹೇಳ್ತಾ ಇದ್ರು. ಇವತ್ತು ಸಹ 2.5 ಲಕ್ಷಕ್ಕೂ ಹೆಚ್ಚಿನ ಸಿಬ್ಬಂದಿ ಕೊರತೆ ಏನಿದೆ, ಖಾಲಿ ಬಿಟ್ಕೊಂಡಿದ್ದಾರೆ. ಇವತ್ತು ಈಗ ಈ ಯುವಕರ ಒಂದು ಪ್ರತಿಭಟನೆ ಏನಿದೆ, ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಅದೇನೋ ಒಳ ಮೀಸಲಾತಿ ಸಮಸ್ಯೆಗಳಿಂದ ನಾವು ನೇಮಕ ಮಾಡೋದು ಸ್ವಲ್ಪ ಸಮಸ್ಯೆ ಆಗಿದೆ, ಈ ಕ್ಯಾಬಿನೆಟ್ ಏನೋ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲಿ 76,000 ಶಿಕ್ಷಕರ ಕೊರತೆ ಇದೆ. ಇನ್ನು ನಿಮ್ಮ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅದರಲ್ಲೂ ಸಾವಿರಾರು ಸಂಖ್ಯೆಯ ಸಿಬ್ಬಂದಿಗಳ ಕೊರತೆ ಇರತಕ್ಕಂಥದ್ದೇನಿದೆ. ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಪಶುಸಂಗೋಪನಾ ಸೆಕ್ಟರ್ ಇರ್ಬೋದು, ಯಾವುದೇ ವಲಯದಲ್ಲೂ ಈ ಸರ್ಕಾರ ನೇಮಕಾತಿಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆ ಕೊಡಲಿಲ್ಲ. ಇವರು ಪದೇ ಪದೇ 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. 5 ಗ್ಯಾರಂಟಿಗಳ ಮುಖಾಂತರ ನಾಡು ಬಹಳ ಸುಭಿಕ್ಷವಾಗಿ ಪ್ರತಿ ಕುಟುಂಬಗಳು ಉತ್ತಮವಾದ ಬದುಕನ್ನು ಕಾಣ್ತಾ ಇದ್ದಾರೆ ಅನ್ನೋದು ಹೇಳ್ತಾರೆ. ಈಗ ಯುವ ಶಕ್ತಿ ಅಂತಕ್ಕಂಥದ್ದು ಏನು ಹೇಳ್ತೀವಿ, ಯುವಕರು ಮೊನ್ನೆ ದಿನ ಈಗಾಗಲೇ ಒಂದು ಬಾರಿ ಮಾಡಿದ್ರು ಪ್ರತಿಭಟನೆ. ಮೊನ್ನೆ ದಿನ ಧಾರವಾಡದಲ್ಲಿ 4-5 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಂಥದ್ದು ನೋಡಿದ್ದೀರಿ. ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ? ಸರ್ಕಾರದ ಗಮನದಲ್ಲಿ ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರದ ಸಿಬ್ಬಂದಿಗಳನ್ನು ನೇಮಕ ಮಾಡತಕ್ಕಂಥ ಕೊರತೆ ಇದೆ ಅಂತಕ್ಕಂಥದ್ದನ್ನು ಆಗಲೂ ಹೇಳ್ತಾ ಇದ್ರು. ಇವತ್ತು ಸಹ 2.5 ಲಕ್ಷಕ್ಕೂ ಹೆಚ್ಚಿನ ಸಿಬ್ಬಂದಿ ಕೊರತೆ ಏನಿದೆ, ಖಾಲಿ ಬಿಟ್ಕೊಂಡಿದ್ದಾರೆ. ಇವತ್ತು ಈಗ ಈ ಯುವಕರ ಒಂದು ಪ್ರತಿಭಟನೆ ಏನಿದೆ, ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಅದೇನೋ ಒಳ ಮೀಸಲಾತಿ ಸಮಸ್ಯೆಗಳಿಂದ ನಾವು ನೇಮಕ ಮಾಡೋದು ಸ್ವಲ್ಪ ಸಮಸ್ಯೆ ಆಗಿದೆ, ಈ ಕ್ಯಾಬಿನೆಟ್ ಏನೋ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲಿ 76,000 ಶಿಕ್ಷಕರ ಕೊರತೆ ಇದೆ. ಇನ್ನು ನಿಮ್ಮ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅದರಲ್ಲೂ ಸಾವಿರಾರು ಸಂಖ್ಯೆಯ ಸಿಬ್ಬಂದಿಗಳ ಕೊರತೆ ಇರತಕ್ಕಂಥದ್ದೇನಿದೆ. ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಪಶುಸಂಗೋಪನಾ ಸೆಕ್ಟರ್ ಇರ್ಬೋದು, ಯಾವುದೇ ವಲಯದಲ್ಲೂ ಈ ಸರ್ಕಾರ ನೇಮಕಾತಿಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆ ಕೊಡಲಿಲ್ಲ. ಇವರು